ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸಯ್ಯ ರಾಸಿಕರೆ ಮಠ ಅಂದರೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ನೂತನ ಅರ್ಚಕರು ನಾವು ಮಾತಾಡ್ತಕ್ಕಂಥದ್ದು. ಇದು ಸಿದ್ದೇಶ್ವರ ದೇವಸ್ಥಾನ ಪುರಾತನ ದೇವಸ್ಥಾನ, ಅಂದರೆ ಹೊಯ್ಸಳರ ಕಾಲದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ. ಈ ದೇವಸ್ಥಾನ ವಿಶೇಷ ಭಾಳ ಇರ್ತಕ್ಕಂಥ, ಯಾಕಂದ್ರೆ ಇತಿಹಾಸ ಪ್ರಸಿದ್ಧಿ ದೇವಸ್ಥಾನ ಅಂತ ಹೇಳ್ತಾರೆ ಅಂತ ದೇವಸ್ಥಾನ. ಇದು ಜಕಣಾಚಾರ್ಯ ದೇವಸ್ಥಾನ. ಇಲ್ಲಿ ಸಂಸ್ಥೆ ಒಳಗಡೆ 2 ದೇವಸ್ಥಾನಗಳು, ಅಂದ್ರೆ 5 ಒಟ್ಟ, ಅದರಲ್ಲೇ 2 ಮೇನ್ ಇರ್ತಕ್ಕಂಥ ದೇವಸ್ಥಾನ. ಒಂದು ಶಂಕರಲಿಂಗ ದೇವಸ್ಥಾನ, ತದನಂತರದಲ್ಲಿ ಇದು ಸಿದ್ದೇಶ್ವರ ದೇವಸ್ಥಾನ. ಶಂಕರಲಿಂಗ ದೇವಸ್ಥಾನ ನೋಡ್ಲಿಕ್ಕೆ ದೊಡ್ಡದದ, ಆದ್ರ ಗುಡಿ ಸಣ್ಣದದ. ಇದು ನೋಡ್ಲಿಕ್ಕೆ ದೊಡ್ಡದದ, ಆದ್ರ ಗುಡಿ ದೊಡ್ಡದು ಕಾಣಿಸ್ತೈತಿ. ಅದಕ್ಕೆ ವಿಶೇಷವಾಗಿ ಏನಂದ್ರೆ ಇದು ಹೊಯ್ಸಳರ ಕಾಲದಲ್ಲಿ ಇರ್ತಕ್ಕಂಥದ್ದು ಪುರಾತನ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನದ ಮೊದಲ ಈ ಅಜ್ಜರ ಇಲ್ಲಿ ಸೇವೆ ಮಾಡ್ಕೊಂತ ಅವರು ಇಲ್ಲಿ ಲಿಂಗದೊಳಗೆ ಇರ್ತಕ್ಕಂಥದ್ದು. ಇವ್ರ ಹೆಸರು ಸಿದ್ದಪ್ಪಜ್ಜ ಅಂತ ಹೇಳಿ. ಇವರು ಇವಾಗ ಲಿಂಗೈಕ್ಯಾಗಿ 16 ವರ್ಷ ಆಯ್ತು. 16 ವರ್ಷ ನಂತರ ಅಂದ್ರೆ ಇಲ್ಲಿವರೆಗೂ ಅವರ ಅಜ್ಜರ ಪುಣ್ಯತಿಥಿ ಮಾಡಿರ್ಕಿಲ್ಲ. ಇದೇ ಸಾರಿನೇ ಫಸ್ಟ್ನೇ ಸಾರಿ ಈ ದೇವಸ್ಥಾನದಾಗ ಮಾಡಿರುವಂಥದ್ದು ವಿಶೇಷ. Oke, ini camera pura mandi sih ya.
ಈಶನಾಗಿ ಹುಬ್ಬಳ್ಳಿ ಈಶನಾಗಿ ಭಕ್ತರನ್ನು ದಿವಸ ವಿಜೃಂಭಣೆಯಲ್ಲಿ ನಡೆಯಲು ಕಾರಣರಾದಂತ ನಮ್ಮ ಸೌಸಿ ಗ್ರಾಮದ ಯಾವತ್ತು ಹಿರಿಯರು ಅಣ್ಣ ತಮ್ಮಂದಿರು ಸ್ನೇಹಿತರು ತಾಯಂದಿರು ಅಕ್ಕ ತಂಗಿಯರು ವಿಶೇಷವಾಗಿ ಶ್ರೀ ಸಿದ್ದೇಶ್ವರ ಪ್ಲಾಟ್ನಲ್ಲಿರ್ತಕ್ಕಂಥ ತಾಯಂದಿರ ಸೇವೆ ಬಹಳ ಮಹತ್ವದ್ದಾಗೈತಿ. ಈ ಒಂದು ಕಾರ್ಯದಲ್ಲಿ ತಾವು ತಮ್ಮ ಮನೋಬಲದಿಂದ ಸಹಾಯ ಸಲ್ಲಿಸಿ ಸಹಕಾರ ಕೊಟ್ಟಿರುವಂತ ಎಲ್ಲ ಹಿರಿಯರ ಪರವಾಗಿ ತಮಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿ ಈ ಒಂದು ಸಿದ್ದಪ್ಪನ ಸೇವೆ ನಿರಂತರವಾಗಿ ನಡಿಬೇಕಂತೇಳಿ ನಾನು ಆಸೆ ಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು. ತಮ್ಮಿಂದ ನಮ್ಮ ಗ್ರಾಮದ ಯಾವತ್ತೂ ಜನತೆ ಸಿಗ್ತಾ ಇದೆ. ಪ್ರಥಮದಲ್ಲಿ ಸಂಶಯ ಚಾಲುಕ್ಯರ ಕಾಲದ ಈ ಒಂದು ಪುರಾತನ ದೇವಸ್ಥಾನದ ಸಿದ್ದೇಶ್ವರ ಮೂರ್ತಿಯ ಪಾದಾರವಿಂದ ನಮಸ್ಕರಿಸಿ ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮದ ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ದಪ್ಪಜ್ಜನವರ ಪಾದಾರವಿಂದ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ದೇವಸ್ಥಾನದ ಅರ್ಚಕರಾಗಿ ನೇಮಕಗೊಂಡಂತ ಪೂಜ್ಯರಾದಂತ ಶ್ರೀ ಬಸಯ್ಯ ರಾಜಶೇಖರಯ್ಯ ಹಿರೇಮಠ ಅಜ್ಜವರ ಪಾದಾರವಿಂದಗಳು ನಮಸ್ಕರಿಸಿ ಈ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಂತ ಮುರುಗೇಶ್ ಅಜ್ಜವರ ಶರಣಂದು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಂತ ಎಲ್ಲ ವೇದ ಮೂರ್ತಿಗಳಿಗೂ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಾವತ್ತು ಸಂಶಿ ಗ್ರಾಮದ ಸಂಶಿ ಸಿದ್ದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸಂಶಿ ಗ್ರಾಮದ ಈ ಸಿದ್ದೇಶ್ವರ ದೇವಸ್ಥಾನದ ಎಲ್ಲ ಭಕ್ತರೇ, ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಸಹೋದರಿಯರೇ ಹಾಗೂ ಈ ಒಂದು ಸಿದ್ದೇಶ್ವರ ದೇವಸ್ಥಾನದ ಪರಮ ಭಕ್ತರಾದಂತ ಭದ್ರಾವತಿ ಹಾಗೂ ಮಾರಂಬೀಡ ಇನ್ನು ಹರ್ಲಾಪುರ ಅನೇಕ ಗ್ರಾಮಗಳಿಂದ ಆಗಮಿಸಿದಂತ ಎಲ್ಲ ಭಕ್ತರಿಗೆ ನನ್ನ ಶರಣಾರ್ಥಿಗಳನ್ನ ತಿಳಿಸುತ್ತಾ
ಈ ಒಂದು ಸಿದ್ದೇಶ್ವರ ದೇವಸ್ಥಾನ ನಾವ್ಯಾರು ಹುಟ್ಟಿರ್ಲಿಕ್ಕಿಲ್ಲ. 12ನೇ ಶತಮಾನದ ಈ ಒಂದು ಚಾಲುಕ್ಯರ ಕಾಲದ ಒಂದು ಪುರಾತನ ದೇವಸ್ಥಾನ ಇದೆ. ಈ ಒಂದು ಸಿದ್ದೇಶ್ವರ ದೇವಸ್ಥಾನಕ್ಕ ಸುಮಾರು ಒಂದು 65 ವರ್ಷಗಳ ಹಿಂದ ಲಿಂಗೈಕ್ಯ ಪರಂ ಪೂಜ್ಯರಾದಂತ ಸಿದ್ದಪ್ಪಜ್ಜನವರು ಈ ಒಂದು ದೇವಸ್ಥಾನದಾಗ ಮೊದ್ಲೇಕ ನಮ್ಮ ಹಿರಿಯರು ಹೇಳಂದಂಗ ಕಣಕಪ್ಲಿ ಅವೆಲ್ಲ ಹಾಕ್ತಿದ್ವು. ಯಾಕಂದ್ರೆ ನಮ್ಮ 2 ಮನಿ ಮಂದಿಯವರಿತ್ತ ಬಾ ಅಂದ್ರೆ ಬಂದು ಅಷ್ಟು ನಮಸ್ಕಾರ ಮಾಡ್ತಿದ್ವಿ. ನಮ್ಮ ಅಜ್ಜಾರ ಒಂದ್ ಸ್ವಲ್ಪ ಸುಣ್ಣ ಬಣ್ಣ ಮಾಡಿಸ್ತಿದ್ರು. ಆ ಒಂದು ಅಷ್ಟ ಮಾಡುವಾಗ ಒಂದು 60-65 ವರ್ಷಗಳ ಹಿಂದ ನಮ್ಮ ಸಿದ್ದಪ್ಪಜ್ಜವರು ಇಲ್ಲಿ ಬಂದು ನೆಲೆಸಿ ಈ ಒಂದು ಬಹಳಷ್ಟು ಕಠಿಣ ಪರಿಶ್ರಮದಿಂದ ಈ ಒಂದು ದೇವಸ್ಥಾನವನ್ನ ಒಂದು ಸುಂದರವಾಗಿ ನಾವೇನು ಏನ್ ಬಹಳ ಒಂದು ಈಗ ಮಣ್ಣು ಹಾಕಿಲ್ಲ ಅದಕ್ಕ ಅವರೆಲ್ಲಾ ಈ ಪದ್ಧತಿಯಾಗಿ ಅವತ್ತಿನ ಕಾಲದಾಗ ಇಲ್ಲಿ ಅಂತ ಈ ಸಂಶಯಗಳ ಎಲ್ಲಾ ಹಿರಿಯರ ಇಲ್ಲಿ ನಮ್ಮ ನಾಯ್ಕರ್ ಪರಮೇಶ್ವರ ಅದಾರ, ಹನುಮಂತಗೌಡರು ಅದಾರ, ಇನ್ನೂ ಅನೇಕ ಹಿರಿಯರು ಅದಾರ. ಇಲ್ಲಿ ಅವರೆಲ್ಲರೂ ಸಹಕಾರ ತೆಗೆದುಕೊಂಡು ಈ ಒಂದು ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡಿದ್ರು. ಅವತ್ತಿನ ಟೈಮ್ಗೆ ಅವರು ಗೋಪುರವನ್ನ ಎಲ್ಲಾ ಕಟ್ಟಿದ್ರು. ಸಿದ್ದಪ್ಪಜ್ಜನವರು ಹೆಂಗಿದ್ರಂತಂದ್ರ ಒಂದು ಗಿಡಮೂಲಿಕೆ ಒಳಗ ಬಹಳ ನಿಪುಣರು ಅವರು, ಆಯುರ್ವೇದಿಕ್ ಶಾಸ್ತ್ರದೊಳಗ ಅವ್ರ ಹತ್ರ ಅನೇಕ ಗ್ರಂಥಗಳಿದ್ವು. ಅವು ಎಲ್ಲಿ ಹೋಗ್ಯಾವಂತ ನಮಗೂ ಯಾರಿಗೂ ಗೊತ್ತಿಲ್ಲ. ಅನೇಕ ಗ್ರಂಥಗಳಿದ್ವು. ಆ ಒಂದು ಕೋಲಿ ಐತೆ ಅವ್ರದ್ದು, ಸಿದ್ದಪ್ಪಜ್ಜನ ಕೋಲಿನ ಅಂತೀವಿ ನಾವು. ಈಗ ದೇವಸ್ಥಾನದ ಒಳಗಡೆ ಓದ್ಕೊಂಡು ಬಲಗಡೆ ಒಂದು ಕೋಲಿ ಇತ್ತು. ಆ ಕೋಲಿ ಒಳಗ ಒಂದು ಗಿಡಮೂಲಿಕೆಗಳ ಪುಸ್ತಕನೂ ಇತ್ತು. ಅವ್ರಿಗೊಂದು ಬಹಳ ಜ್ಞಾನ ಭಂಡಾರ ಇತ್ತು ಅವ್ರ ಹತ್ರ. ಆದ್ರೆ ನಮಗ ಅದ್ರ ಉಪಯೋಗ ತಗೋಕ್ ನಮ್ಗೆ ಅವತ್ತಿನ ಟೈಮ್ನಾಗ. ಆದ್ರೆ ಇವತ್ತು ನಾವು ಅಜ್ಜವ್ರದ ಒಂದು ಪುಣ್ಯತಿಥಿ ಕಾರ್ಯವನ್ನ ನಾವು ಪ್ರಥಮ ಬಾರಿಗೆ ಮಾಡಕ್ ಕುಂತೀವಿ. 17-18 ವರ್ಷದ ನಂತರ ಪ್ರಥಮ ಬಾರಿಗೆ ಮಾಡಕ್ ಕುಂತೀವಿ. ಯಾಕಂತಂದ್ರೆ ನಮ್ಗೆ ಇಷ್ಟ ದಿನ ಅರ್ಚಕರಾದವರು ಯಾರು ಕೂಡ ಸಿದ್ದಪ್ಪಜ್ಜನವ್ರ ಬಗ್ಗೆ ಅಷ್ಟು ಅರಿವು ಮೂಡಿಸಿರ್ಲಿಕ್ಕಿಲ್ಲ. ಆದ್ರೆ ವೇದಮೂರ್ತಿ ನಮ್ಮ ಬಸವರಾಜನವ್ರ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮ ಹಾಕ್ಯಾರ ಅಂತ ಇಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಜೋರಾಗಿ ಚಪ್ಪಾಳೆ ತಟ್ಟಿ ವೇದಮೂರ್ತಿ ಬಸವರಾಜನವ್ರಿಗೆ ಒಂದು ಪ್ರೋತ್ಸಾಹ ನೀಡಬೇಕಂತ ವಿನಂತಿ ಮಾಡ್ಕೊಂತೀನಿ. ಅದ್ರ ಜೊತೆಗೆ ಕೇವಲ ಈ ಗೋವಿಂದಗೌಡ ಹೋದಂಗ ಒಂದು 20 ದಿನದಿಂದ ಪರಮೇಶ್ವರನಾರ, ಗುರುಪಾದ, ನಮ್ಮ ಅಗಡಿ ಚೆನ್ನಪ್ಪಣ್ಣಾರ, ಎಲ್ಲರೂ ನಮ್ಮ ನಾಗನಗೌಡರು, ಇವ್ರ ನಾಗನಗೌಡರು ಅನ್ನೋ ಸ್ಥಿತಿ ಐತಿ. ಎಲ್ಲರೂ ಕೂಡ ಇಲ್ಲಿ ಮೀಟಿಂಗ್ ಮಾಡಿದ್ವಿ. ಈ ಮೀಟಿಂಗ್ ಮಾಡಿದಂತ ಟೈಮ್ನಾಗ ನಮ್ಮ ಮಂಜಣ್ಣ ಮಲ್ಲೂರವ್ರ ಇಲ್ಲಿ ಯಾಕಂದ್ರ ಅವ್ರು ನೆನೆಸ್ಬೇಕು. ಯಾಕಂದ್ರ ನಿರಂತರ 24 ತಾಸು ಕೆಲಸ ಮಾಡ್ಯಾರ. ಶನಿವಾರ ಶಿವ ಜವಾಬ್ದಾರ ಮಂಜಣ್ಣ ಇಲ್ಲಿ ನಿಂತ ಮತ್ ನಮ್ಮ ಶಾನವಾಡ ಜಯಪ್ಪಣ್ಣ ಎಲ್ಲರೂ ಬಹಳಷ್ಟು ಜನ ಅದಾರ. ನಮ್ಮ ಮೌಗನ್ ಶಿವಣ್ಣ, ಗೋವಿಂದಗೌಡ್ರು, ಅನೇಕ ಜೀವನಗೌಡ ನಾಗಣ್ಣ, ಇಲ್ಲಿ ಅನೇಕ ಜನ ಒಂದು 20 ದಿನದಿಂದ ಕೂಡಿ ಮೀಟಿಂಗ್ ಮಾಡಿದ್ವಿ. ಈ ಮೀಟಿಂಗ್ ಮಾಡುವಾಗ ಇದು ನವಮಿ ಅಂತಂದು ಹೇಳಿ ರಾಜ್ಯ ನವಮಿಗೆ 23ಕ್ಕೆ ಮಾಡಿದ್ರೆ ಚಲೋ ಆಕತ್ರಿ ಅಂತಂದ್ರೆ ಮತ್ ಅವತ್ತಿನ ಟೈಮ್ ನಿಂತು ಎಲ್ಲಾರು ನಾವ್ ಇಷ್ಟು ಕೊಡಿಸ್ತೀವಿ ಕಿರಾಣಿ ಇಷ್ಟು ಕೊಡಿಸ್ತೀವಿ ಅಂತಂದ್ರೆ ಅವತ್ತೆಲ್ಲರೂ ಸಹಕಾರ ಕೊಟ್ರು. ಅವತ್ತ ಮುಂದೆ ಜನ ಇವತ್ತು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಮ್ ತಾಯಂದ್ರ ಕುಂತಾರ. ಇವ್ರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರ ಯಾರು ಕೂಡ ಆ ಗುಡಿ ಸ್ವಚ್ಛತೆಯನ್ನಾತ ಮತ್ತು ಅವರು ಮುಂದೆ ಸಾಲಿಸಿ ರಂಗೋಲಿ ಹಾಕಿ ನಾವು ತುಂಬಾ ಇರ್ತೇವ್ರಿ. ಇಷ್ಟ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ಯಾರ ನಮ್ಮ ತಾಯಂದ್ರ. ಅವ್ರನ್ನ ಎಷ್ಟು ಹೇಳಿದ್ರು ಕಡಿಮೆ. ಅಷ್ಟೊಂದು ಹಗಲು ರಾತ್ರಿ ಕೂಡ ಈಗೊಂದು ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಆಗಲಿ, ಈ ಒಂದು ರಂಗೋಲಿ ಹಾಕುವಂತದಾಗ್ಲಿ, ಇಲ್ಲಿ ಶೃಂಗಾರ ಎಲ್ಲಾ ಮಾಡಿ ಎಲ್ಲಾ ತಾಯಂದ್ರು ಒಬ್ಬರಿಬ್ರಲ್ಲ ಎಲ್ಲಾ ತಾಯಂದ್ರು ಇಲ್ಲಿರುವಂತಹ ತಾಯಂದ್ರು ಸಾಕಷ್ಟು ಕೆಲಸವನ್ನು ಮಾಡಿ ಈ ಒಂದು ಪುಣ್ಯಾರಾಧನೆ ಮಹೋತ್ಸವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಕ ನಮ್ಮ ತಾಯಂದ್ರು ಒಂದು ಕಾರಣೀಭೂತರವರು ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಅನೇಕ ಮುಂದಿನ ಕಾರ್ಯಚಟುವಟಿಕೆಗಳು ಕೂಡ ನಾವೆಲ್ಲರೂ ಹಮ್ಮಿಕೊಂಡಿದೀವಿ. ಇಲ್ಲೊಂದು ಕಲ್ಯಾಣ ಮಂಟಪ ಮಾಡ್ಬೇಕಂತ ನಾವೆಲ್ಲ ಈ ಪರಮೇಶ್ವರ ನಾಯ್ಕರ ಅಥವಾ ನಮ್ಮ ವೈಜಿಪಾಲ್ ಅಥವಾ ಎಲ್ಲರೂ ಸಹಕಾರ ತೆಗೆದುಕೊಂಡು ನಾವು ಇಲ್ಲೊಂದು ಕಲ್ಯಾಣ ಮಂಟಪ ಮಾಡಿ ಬರುವಂತ ದಿನಮಾನದೊಳಗ ಈ ಒಂದು ಸಂಶಿ ಗ್ರಾಮಕ್ಕ ಈ ಒಂದು ದೇವಸ್ಥಾನವನ್ನ ಅತ್ಯಂತ ಪ್ರಸಿದ್ಧ ದೇವಸ್ಥಾನವನ್ನಾಗಿ ಮಾಡ್ಬೇಕು, ಪುಣ್ಯಕ್ಷೇತ್ರವನ್ನ ಮಾಡ್ಬೇಕು. ಅದು ಬಸವ ರಾಜಶೇಖರ ಹಿರೇಮಠ ಅವರ ಸಾನ್ನಿಧ್ಯ ಒಳಗ ಮುಂದಿನ ದಿನಮಾನದೊಳಗ ಇನ್ನೂರ್ನ ಕಳಿಸಿದವಾಗಿ ದೇವಸ್ಥಾನ ಹೌದೌದು ಅನ್ನುವಂಗ ನಿಮ್ಮೆಲ್ಲರೂ ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನ ಇನ್ನೂ ಚಂದ ಮಾಡೋಣ ಅಂತ ಹೇಳ್ತಾ ಈ ಒಂದು ದೇವಸ್ಥಾನದೊಳಗ ಬರುವಂತ ದಿನಮಾನದೊಳಗ ಎಲ್ಲಾ ಕಾರ್ಯಕ್ರಮಕ್ಕೂ ಇದೇ ರೀತಿ ಇಲ್ಲಿದ್ದಂತ ಎಲ್ಲ ಹಿರಿಯರು ಸಹಕಾರ ಕೊಡ್ಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಪುಣ್ಯಾರಾಧನೋತ್ಸವ ಮಹೋತ್ಸವದಲ್ಲಿ ಮಾತನಾಡಲು ಅನುವು ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮೂರಾಗ ಇನ್ನೊಬ್ಬರಿದ್ದಾರೆ ಪರಮೇಶ್ವರ ನಾಯಕರ್ ಅಂತೇಳಿ ಅವರು ಅದ್ರ ಬಗ್ಗೆ ಮಾತಾಡ್ಬೇಕಂತ ಅವರಲ್ಲಿ ವಿನಿಸುತ್ತಾರೆ.
ಪ್ರಥಮದಲ್ಲಿ ಸೌಸಿ ಗ್ರಾಮದ ಯಾವತ್ತು ಹಿರಿಯರಲ್ಲಿ ತಾಯಂದಿರಲ್ಲಿ ನನ್ನ ಇನ್ನೊಂದು ಆರಾಧ್ಯ ದೇವರಾದ ಜಗದ್ಗುರು ಪಾದಕ್ಕೆ ಹಣೆ ಮಾಡಿದೆ. ಇಲ್ಲಿ ನಡೆದ ಎಲ್ಲ ಸರ್ವೋತ್ತಮುಖ ಅಭಿಮಾನ ಬಳಗಕ್ಕೆ ಶರಣೆಂದು ಲಿಂಗೈಕ್ಯರಾದ ನಮ್ಮ ಸಿದ್ದಪ್ಪನ ಪಾದಗಳಿಗೆ ನಮಸ್ಕರಿಸಿ ಅವರ ಒಂದು ಪ್ರತಿಬಿಂಬವಾಗಿ ಬಿಂಬಿಸಿರುವ ನಮ್ಮ ಊರಿನ ಮಗನಾದ ಬಸವಪ್ಪನವರ ಪಾದಕ್ಕೆ ಶರಣೆಂದು ಈ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆ ಒಳಗ ಪುನರ್ಜನ್ಮ ಪಡೆದ ಒಂದು ಕಾರ್ಯಕ್ರಮ ಆದ್ದರಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಮುಂದುವರಿಲಿ. ಇದಕ್ಕೆ ಏನೇ ಸಹಕಾರ ಸಹಾಯ ಬೇಕಾದರೂ ಕೂಡ ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಅವರಿವರೆನ್ನದೆ ಸಿದ್ದಪ್ಪದ ಇವತ್ತ ಸಿದ್ದಪ್ಪದನ ಬಗ್ಗೆ ಒಂದು 4 ಮಾತು ಮಾತಾಡ್ತೀನಿ. ಇದನ್ನ ಆಮೇಲೆ ಮಾತಾಡ್ತೀನಿ. ಸಿದ್ದಪ್ಪದನ ಬಗ್ಗೆ ನಾವು ಏನ್ ತಿಳ್ಕೊಂಡಿವಿ ಅಂದ್ರೆ ನಾವು ಬಹಳ ಸಣ್ಣವರವಾಗ ಅವರು ಯಾವ ಜೀವನ ಮಾಡಿದ್ರು ಅಂದ್ರೆ ಬಹಳ ದುಃಖ ಆಗತ್ತೆ ನನಗೆ. ಈಗ ಸಂತೋಷ ಆಗತ್ತೆ. ದುಃಖದಿಂದ ನಿಮ್ಗೆ ಹೇಳ್ತೀವಿ. ನಾವು 4 ಮಂದಿ ಒಂದು 5 ಮಂದಿ ಕೂಡಿ ಕಜ್ಜಾಯ ಮಾಡ್ಕೊಂಡ್ಬಂದು ತಿನ್ಬೇಕು. 10 ಮನೆಯೊಳಗ ಏನು ಕೊಡ್ತಾರ ಅವನೇ ಊಟ ಮಾಡಿ ಆ ಸಿದ್ದಪ್ಪನ ಸೇವಾ ಮಾಡಿ ಅವನ ಆಶೀರ್ವಾದನೂ ನಮಗೈತಿ. ಇವತ್ತು ಏನ್ ಸೇವಾ ಮಾಡೇವಿ ಬರೇ ದುಡಿದು ಒಟ್ಟ ಇಲ್ಲೇ ಅವಾಗ ಇದು ಸ್ಮಶಾನ ಗುಡ್ಡಿಟ್ರಿ ನಮಗ ಕಟ್ಟಿಗಿದ್ದಿಲ್ಲ. ನಮಗಾದ ಅನುಭವ ಇದೆ. ಯಾರೆಲ್ಲ ಸತ್ತಾರ ಅಂದ್ರೆ ನಮಗ ಹಬ್ಬ. ಅವತ್ತಿನ ಆ ಕಟ್ಟಿಗೆನ ನಮಗ ಅಡಿಗೆ ಮಾಡಿ ಹಾಕ್ತಿತ್ತು. ಸಿದಿಗೆನ ಇವತ್ತು ನಮಗ ಕಟ್ಟಿಗೆ ಹಾಕ್ತಿತ್ತು. ಅದ ನಮಗ ಅಡಿಗೆ ಮಾಡಿ ಹಾಕ್ತಿತ್ತು. ಅವರ ಮ್ಯಾಗ ನಮಗ ಉಪ್ಪಿಟ್ಟು ಆದ್ರ ತಾಲಿಪಟ್ಟಿ ಮಾಡಿ ಹಾಕ್ತಿದ್ರಿ. ಅವರು ತಾಲಿಪಟ್ಟಿ ಮಾಡಿ ಕೊಡ್ತಿದ್ರು ನಮಗವ್ರು. ಏನಂದ್ರೆ ಇದು ಅಮೃತಪ್ಪ, ಇದು ಯಾವುದೋ ಸಿದ್ಧರು ಮಾಡಿದ್ದ ಇದು ತಾಲಿಪಟ್ಟಿ ಅಂತೇಳಿ ನಮಗೆ ತಿನ್ನಿಸ್ತಿದ್ರು. ಆ ಒಂದು ಅಮೃತ ನವಣಕ್ಕಿ ಅನ್ನ ತಾಲಿಪಟ್ಟಿ 2 ಅವ್ರ ಇಷ್ಟ ರೀ. ಬೇರೆ ಏನು ಬಯಸಿದ್ದಿಲ್ಲ ಅವರು. ಅದರ ನಂತರ ಅಂಬಲಿ ಮಜ್ಜಿಗೆ ಬರೀ ಇಂಥದ ತಿಂದ ಅವ್ರ ಜೀವನ ಕಳೆದ್ರೆ. ಆದ್ರೆ ಇದು ಉನ್ನತ ಮಟ್ಟಕ್ಕೆ ಹೋಗೋ ಮಟ್ಟ ನಾ ರೊಟ್ಟಿ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಸಾಯು ಕಾಲಕ್ಕೆ ರೊಟ್ಟಿ ತಿಂದ್ರೆ. ಸಾಯು ಕಾಲಕ್ಕೆ ಯಾವ ತಾಯಂದ್ರು ತಿನ್ನಿಸಿದ್ರು ಗೊತ್ತಿಲ್ಲ. ಇವತ್ತ ನಿಮ್ಮಂತವ್ರು ಯಾರೋ ಮಾಡಿ ಬಿಸಿ ರೊಟ್ಟಿನ ಮಾಡಿ ಕೊಡ್ತೀನಿ ಇವತ್ತು ಅನ್ನುವಂತ ರೀತಿ ಒಳಗೆ ನಮ್ ಬಸವಣ್ಣಿದ್ದೀರಿ. ಸೆರೆವಾಡ ಬಸವಣ್ಣ ಅವ್ರ ಅಗ್ನಿ ಒಂದು ಪ್ರೀತಿಯ ಶಿಷ್ಯ. ಅವಾಗ ಹೆಂಗಪ್ಪ ಅಂತಂದ್ರೆ ಅವನ ಪಾಲನೆ ಪೋಷಣೆ ಮಾಡಕ್ಕೆ ಇತ್ತಿತ್ಲಾಗ ವಯಸ್ಸಾದಂಗ ಅವನ್ ಪಾಲನೆ ಪೋಷಣೆ ಮಾಡಿ ಅವನ್ನ ಹೆಂಗೋ ಆರೋಗ್ಯ ಭಾಗ್ಯ ಅವನಿಂದ ಪಡ್ಕೊಂಡು ದೇವ್ರ ಅವ್ನಿಗೆ ಹೆಚ್ಚಿನ ಆಯುಷ್ಯ ಕೊಡ್ಲಿಲ್ಲ ಬಸವಣ್ಣಗ. ಇವತ್ತ ಸಿದ್ದಪ್ಪಜ್ಗ ಯಾವ ರೀತಿ ಒಳಗ ಏನು ನಾವು ಕಾರ್ಯಕ್ರಮದೊಳಗೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅವನ ಸ್ಥಿತಿಗತಿ ಏನು ಅನ್ನುವಂತ ತಿಳ್ಕೊಂಡವ ಇವತ್ತು ಸೆರೆವಾಡ ಬಸವಣ್ಣ ಅಂತ ಹೇಳಕ್ಕೆ ನಾವು ಬಹಳ ಹೆಮ್ಮೆ ಹೇಳ್ತೀವಿ. ಮತ್ತ ಇನ್ನೊಂದ್ರಿ ಇವತ್ತ ಈ ದೇವಸ್ಥಾನ ಇಷ್ಟು ಉನ್ನತ ಮಟ್ಟಕ್ಕೆ ಹೋಗೈತಿ ಅಂದ್ರೆ ಈಗ ಪ್ರಕಾಶ್ ಗೌಡ್ರು ಹೇಳಿದ್ರೆ ನಾವು ಬರೀ ಪೂಜೆ ಕಷ್ಟ ಬರ್ತಿದ್ವಿ, ನಮಗ್ ದೇವಸ್ಥಾನನ ಗೊತ್ತಿದ್ದಿದ್ದಿಲ್ಲ ಅಂತ. ನಿಜ. ಇವತ್ತ ಕಂಬ ಸೂತ್ರ ಬಾಗ್ಲ ಈಶ್ವರ ಕಾಣಕತ್ತಾನ ಅಂದ್ರ ಇವತ್ತೇನಿವ ನಮಗ್ ಲಿಂಗೈಕ್ಯ ಆಗ್ಯಾನ
ಆ ಅಜ್ಜನಿಂದ ಪುಣ್ಯ ಸ್ಥಾನ ನೋಡಕತ್ತೀವಿ. ನಮಗೆ ತೋರಿಸಿದ್ದು ಅವನ್ನ ಇದ್ರಾಗ ಸಿದ್ಧಿ ಐತಪ್ಪ ನಡ್ಕೋರಿ, ಇಲ್ಲಿ ನಿಮಗೆ ಯಾವ್ದಾದ್ರು ಒಂದು ಗುರಿ ಮುಡ್ತೀರಿ ಅನ್ನುವಂತ ಮಟ್ಟಕ್ಕೆ ಆಶೀರ್ವಾದ ಮಾಡಿ ನಮ್ಮೆಲ್ಲರನ್ನೂ ಹರಿಸಿ ಹೋಗ್ಯಾನ. ಅದಕ್ಕೆ ಆ ಪುಣ್ಯಾತ್ಮನ ಮರೆಯಂಗಿಲ್ಲ. ಬಹಳ ಹೆಚ್ಚಿಗೆ ಮಾತಾಡೋದ್ರಾಗ ಅರ್ಥ ಇಲ್ಲ, ಮಾಡಿ ತೋರಿಸು. ಅವನ ಸ್ಮರಣಾರ್ಥ ಏನ್ ಮಾಡ್ಬೇಕು, ಇವತ್ತ ಅವನ ಬುನಾದಿ ಏನ್ ಹಾಕ್ಬೇಕು ಅನ್ನುವಂಥದ್ದು ನೀವೆಲ್ಲರ ಸಹಾಯದಿಂದ ಇಲ್ಲೊಂದು ಕಲ್ಯಾಣ ಮಂಟಪ ಆದ್ರೆ ಅವನ ಹೆಸರಿಟ್ಟು ಪೂಜೆ ಮಾಡಿದ್ರೆ ಎಲ್ಲ ಒಂದು ಭಕ್ತರಿಗಾಗ್ಲಿ ಮಕ್ಕಳಿಗೆ ಆಡೋ ಮೈದಾನ ಮಾಡಕ್ಕೂ ಅಡ್ಡಿಲ್ಲ. ಇದು ಕಲ್ಯಾಣ ಮಂಟಪ ಆಗೋ ಮಠ ಇದನ್ನ ಆಟದ ಮೈದಾನ ಮಾಡಿ ಏನೋ ಒಂದು ನಮ್ಮ ಊರೊಳಗ ಹೊಸ ವೈಶಿಷ್ಟ್ಯವನ್ನ ಕೊಡೋಣ ಅಂತೇಳಿ ಸಿದ್ದಪ್ಪನ ಬಗ್ಗೆ ಎಷ್ಟೋ ಹೇಳಿದ್ರು ಬಹಳ ಕಮ್ಮಿ ಐತಿ. ಅದಕ್ಕೆ ತಾಯಂದ್ರಲ್ಲಿ ಒಂದು ವಿನಂತಿ, ಏನ ಕಟ್ಟಬೇಕಾದ್ರು ನಿಮ್ಮ ಶಕ್ತಿ ಈಗ ಬಹಳ ಐತಿ. ಆ ಒಂದು ನಿಟ್ಟಿನೊಳಗ ಮುಂದ ಕಲ್ಯಾಣ ಮಂಟಪ ಕಟ್ಟಬೇಕನ್ನುವಂತ ಏನಾರ ಆಸಕ್ತಿ ಯಾರ ಸಂಸ್ಥೆ ಒಳಗೆ ಬಂದ್ರೆ ನಿಮ್ಮ ಶಕ್ತಿ ದೊಡ್ಡದು. ಆ ಶಕ್ತಿಯನ್ನ ಪರಮಾತ್ಮ ನಿಮ್ಗೆ ಕರುಣಿಸಲಿ, ಆ ಸಿದ್ದಪ್ಪ ನಿಮ್ಗೆ ಕೊಡ್ಲಿ ಅಂತ ಹೇಳಿ ನಾನು ಈ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಪೂಜ್ಯ ಸಿದ್ದಪ್ಪದ ಮಹಾಸ್ವಾಮಿಗಳ ಸಹೋದರರ ಧರ್ಮ ಪಂಚಾಯತ್ ಈ ಹಿಂದಿನ ಈ ಒಂದು ಈ ಅಜ್ಜರು ಲಿಂಗೈಕ್ಯ ಆದ ನಂತರ ಈ ಒಂದು ದೇವಸ್ಥಾನದ ಪೂಜಾರಿಕೆಗೆ ಆಗಮಿಸಿದಂತ ಅವರು ಇವಾಗ ನಮ್ಮ ಎದುರಿಗೆ ಎಲ್ಲ ಅವರು ಲಿಂಗೈಕ್ಯ ಆಗಿದ್ದಾರೆ. ಅವರ ಧರ್ಮ ಪತ್ನಿ ಆದಂತ ನೀಲಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ನಾವು ಈ ಅಜ್ಜನ ಗದ್ಗೆ ಮುಂದೆ ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಅದಕ್ಕೆ ನಮ್ಮ ಸೌತಿ ಗ್ರಾಮದ ಗೌರವ ಪೂರ್ವಕವಾಗಿ ನಮ್ಮ ಸೌತಿ ಗ್ರಾಮದ ಎಲ್ಲಾ ಹಿರಿಯರು ಸೇರಿ ಆ ಅಮ್ಮಗ ಒಂದು ಗೌರವ ಕೊಡಬೇಕು, ಗೌರವ ಸಲ್ಲಿಸಬೇಕಂತೇಳಿ ಅವ್ರನ್ನ ಸನ್ಮಾನ ಅಜ್ಜರ ಒಂದು ನೇತೃತ್ವದೊಳಗ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಒಂದು ದಯವಿಟ್ಟು ಈ ಒಂದು ಭಕ್ತರು ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು. ನಮ್ಮ ಸೌತಿ ಗ್ರಾಮದ ಇದು ಗೌರವ, ಸರ್ಲಾಪುರ ಗ್ರಾಮದ ಶ್ರೀ ನೀಲಮ್ಮ ತಾಯಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಸೇರಿದಂತ ತಾಯಂದಿರು ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು. ಚಪ್ಪಾಳೆ ಅಜ್ಜರ ಸೇವೆ ಮಾಡಿರ್ತಕ್ಕಂಥ ತಾಯಿಯವರು ಸತಾಯಿಸಿ ಅಮ್ಮರು ಅಜ್ಜರ ಸೇವೆ ಹಿಂದೆ ಮಾಡಿ ಹೋಗಿದಾರಂತ. ಅದಕ್ಕೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ. ಈ ಒಂದು ಏನು ಮಾತಾಡಕ
ಈಗ ಕೊನೆಯ ಘಟ್ಟ ಈ ಒಂದು ಸಿದ್ದೇಶ್ವರ ದೇವಸ್ಥಾನದ ಒಂದು ನೇತೃತ್ವವನ್ನು ವಹಿಸಿಕೊಂಡಂತ ಕೇಂದ್ರ ಬಿಂದು ವೇದಮೂರ್ತಿ ನೂತನ ಅರ್ಚಕರಾದಂತ ಶ್ರೀ ಬಸಯ್ಯ ಶಾಸ್ತ್ರಿಗಳು ಇತ್ತೀಚೆಗೆ ನಮ್ಮ ಕರ್ನಾಟಕ ಗಣ ಸರ್ಕಾರದಿಂದ ವಾಸ್ತುಶಾಸ್ತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದಂತ ಬಸಯ್ಯ ಶಾಸ್ತ್ರಿಗಳು ಹಿರೇಮಠಿಯವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿ ನಂತರ ಮಂಗಳಾರತಿ ಮಾಡಬೇಕಂತ ಕಮಿಟಿಯ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ಶಾಂತೇಶ್ವರಾಯ ನಮಃ. ಶ್ರೀ ಸಿದ್ದೇಶ್ವರ ದೇವಭ್ಯೋ ನಮಃ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ, ತಾಯಿಯರಿಗೆ, ಜೊತೆಗೆ ಈ ಸಿದ್ದೇಶ್ವರತಕ್ಕಂಥ ಎಲ್ಲ ಪ್ರಾಯಗಳಿಗೆ, ವಿಶೇಷವಾಗಿ ತಾಯಂದರಿಗೆ, ಹರ್ಲಾಪುರ, ಮಾರಂಗಡ, ಅಲ್ಲಗ ಇನ್ನು ಅನೇಕ ಪರೇಶ್ವರ ದೂರದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸ್ವಾಗತ ಕೋರ್ಕೊಂಡು ಯಾಕಂದ್ರೆ ನಾವು ಜಾಸ್ತಿ ಮಾತಾಡಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಕಾಯಂ ಬಾಳಾಗೈತಿ. ಅಜ್ಜರ ಬಗ್ಗೆ ಬಹಳ ಮಂದಿ ಅಂದ್ರೆ ಎಲ್ಲ ಪ್ರಮುಖ ಹಿರಿಯರುಗಳೇ ಹೇಳಿದ್ರು. ಯಾಕಂದ್ರೆ ನಾನೇನು ಸಣ್ಣವಾದಲ್ಲಿ ನನಗೂ ಅಷ್ಟು ಅಜ್ಜರ ಮಾಹಿತಿ ಇಲ್ಲ. ಆದ್ರೆ ಸ್ವಲ್ಪ ಇಲ್ಲಿ ದೇವಸ್ಥಾನದಿಂದ ಹೋಗೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಜೊತೆಗೆ ಇಲ್ಲಿ ಹಿರಿಯರು ಒಂದಿಷ್ಟು ಕಮಿಟಿಗಳು ಬಹಳ ಶ್ರಮ ಪಟ್ಟಿದ್ದಾರೆ, ಅವ್ರಿಗೂ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಅದಕ್ಕೆ ನೋಡ್ರಿ, ವಿಶೇಷವಾಗಿ ಏನಂದ್ರೆ ಈ ಡೇಟ್ ಹಂಗ ಸುಮ್ಮನೆ ಫಿಕ್ಸ್ ಮಾಡಿದ್ರು ಅಷ್ಟೇ. ಆದ್ರೆ ಇವತ್ತ ಹುಬ್ಬಳ್ಳಿ ಒಳಗ ಸಿದ್ದಪ್ಪಜ್ಜಂದ ಪ್ರೇರಿತ ನಿನ್ನೆ ಅಂತ ಒಣಕಲ್ ಸಿದ್ದಪ್ಪಜ್ಜಂದ ಪ್ರೇರಿತ ನಿನ್ನೆ ಇವತ್ತು ಕಡಿಮೆ ಕಾಲಗ ನಮ್ ಸುಳಿಸೊಳಗೆ ಏನೈತ್ರಿ, ನಮ್ ಸಿದ್ದಪ್ಪಜ್ಜಂದ ಪುಣ್ಯಸ್ಮರಣೆ ನೋಡ್ರಿ. ಶರಣರ ಒಳಗನೆ ಆಗ್ತೈತಿ. ಯಾಕಂದ್ರೆ ಇದು ಅಜ್ಜಾರ್ ತೀರ್ಕೊಂಡಿದ್ದ 19/7/2009 ಇಸ್ವಿ ಒಳಗ ಅಜ್ಜರು ಲಿಂಗದೊಳಗ ಇರ್ತಕ್ಕಂಥ ಭೇಟಿ. ಅದನ್ನ 7ನೇ ತಿಂಗಳದಾಗ ಮಾಡ್ಬೇಕ. ಆದ್ರೆ ಎಷ್ಟೋ ವರ್ಷ ಅಂದ್ರೆ 16 ವರ್ಷ ಈಗಾಗಲೇ ಗತಿಸಿ ಹೋದ್ರು. ಅಜ್ಜರು ಲಿಂಗದೊಳಗಾಗಿ 16 ವರ್ಷ ಗತಿಸಿ ಹೋದ್ರು. ಆದ್ರೆ ಹಿಂದಿರ್ತಕ್ಕಂಥ ಅರ್ಚಕರು ಅವರು ಮಾಡಕ್ ಆಗ್ಲಾರ್ದಕ್ಕೆ ಈಗ ಮತ್ತೆ ಕಮಿಟಿ ಎಲ್ಲರೂ ಕೈ ಜೋಡಿಸಿ ಮುಂದೆ ಮಾಡೋಣ ಅಂತೇಳಿ ಇದ್ರಾಗ ಆಗಲ್ಲ ಒಂದಿಷ್ಟು ಮಂದಿ ನಂದ ಒತ್ತು ಹೇಳಿದ್ರೆ ಕರೆ. ಇದ್ರಾಗ ನಂದಂತದೇನಿಲ್ಲ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ. ಇದ್ರಾಗೆಲ್ಲ ಕಮಿಟಿ ಏನಿಲ್ಲ, ಮುಂದುವರಿ ಅಂದ್ರೆ ಅದರ ನಿಮ್ ಹಿಂದೆ ನಾವಿರ್ತೀವಿ ಅಂತ ಹೇಳಿ. ಆದ್ರೆ ನಾನೇನಂದ್ರೆ ಈ ದಾರಿಗೆ ಹೋಗೋದ್ನಾಗ ಊರ್ ಗೊತ್ತಿರ್ಲಿಲ್ಲ ಅಂದ್ರ ಇಲ್ಲಿಗೆ ಹೆಂಗ್ ಹೋಗ್ಬೇಕ್ರಿ ಅಂತ ಕೇಳ್ತಾರಲ್ಲ, ಹಂಗೇನಿದ್ದಲ್ಲ, ಹಿಂಗ್ ಹೋಗ್ರಿ ಅನ್ನೋದಷ್ಟ ನನ್ ಕೆಲಸ. ಆದ್ರ ನಂದಂತ ಹೇಳಿ ನಂದು ಏನಿಲ್ಲ. ಆದ್ರೆ ನೀವೆಲ್ಲ ಭಕ್ತರುಗಳು ಏನು ಸಹಕಾರ ಏನ್ ಕೊಟ್ಟಿದ್ರಿ, ಇಷ್ಟು ಮುಂದುವರೆಕ ಅದ ಕಾರಣ ಆಗೈತಿ. ಅದಕ್ಕೆ ಇನ್ನೊಂದ್ಸಾರಿ ನಾನು ಹೇಳ್ತೀನಿ ಅಂದ್ರೆ ಕಮಿಟಿಯವರಿಗೆ ಒಂದ್ಸಾರಿ ಜೋರ್ಸಿಗೆ ಚಪ್ಪಾಳೆ ಹಾಕಿ. ಕಮಿಟಿಯರ್ ಅದರ ಇದ್ರಾಗ ಕಾಲದ ಕೈ ಕೆಲಸ ಮಾಡಿದವರು ಅದರ ಅವ್ರಿಗೆ ಸಹಿತ ವಿಶೇಷವಾಗಿ ಏನಂದ್ರೆ ಇವತ್ತ ಕುಂಭಮೇಳ, ಇದು ಕುಂಭಮೇಳದ್ದು ಒಂದು ಇದ್ದಿರ್ಕಿಲ್ಲ. ಅದ್ರ ತಾಯಿಗಳು ಒಂದ ಮಾತಾಡೋಣಂದ್ರೆ ನಾವು ಮಾಡೇನ್ರಿ ನಮ್ಮ ಓಡಿ ಒಳಗ ಅಂತ ಹೇಳಿ ತಾಯಿಗಳು ಮಾಡಿದಾರ. ಆ ತಾಯಿಗಳಿಗೆ ಸಹಿತ ಒಂದ್ಸಾರಿ ಜೋರ್ಸಿಗೆ ವಿಶೇಷವಾಗಿ ಮೈಕ್ ಕೊಟ್ಬಿಡು ಇನ್ನೊಂದು. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಪುರೋಹಿತರ ವರ್ಗದವರು ಬಂದಾರ. ಹುಬ್ಬಳ್ಳಿ ಅಂತ ಒಬ್ಬರು ಶಾಸ್ತ್ರಿಗಳು ಬಂದಾರ, ಅವ್ರಿಗೆ ಸಹಿತ. ಜೊತೆಗೆ ನಮ್ಮ ಪುರೋಹಿತ ವರ್ಗದವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾರ, ಅವ್ರಿಗೆ ಸಹಿತ ವಿಶೇಷವಾಗಿ ಇನ್ನು ಮುಂದೆ ಪರಸ್ಥಳದವ್ರು ಬರಾಕ ಇಷ್ಟು ದಿವಸ ಬರಾಕ ಸ್ವಲ್ಪ ಹಿಂದೆ ಮುಂದೆ, ಯಾಕಂದ್ರೆ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿ. ಅದಕ್ಕೆ ಈ ಕಮಿಟಿ ನಿನ್ನೆ ಮನೆಯಲ್ಲಿದ್ರೆ ಒಂದು ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ. ಏನಂದ್ರೆ ಪರಸ್ಥಳದರಿಗೆ ನೋಡ್ರಿ, ಪರಸ್ಥಳದರಿಗೆ ಒಂದು ನಾನು ಹೇಳ್ತಿದ್ದೀನಿ, ಕಮಿಟಿ ಹೆಚ್ಚಿನ ವಿಚಾರಗಳು ಅದಾವಂದ್ರೆ ಪರಸ್ಥಳದವ್ರು ನಮಗ ಅರ್ಥ ಆಗಿರ್ಕಿಲ್ಲ. ಪರಸ್ಥಳದವ್ರು ಬಂದವರಿಗೆ ಉಳ್ಕೊಳಕ್ ಒಂದು ವ್ಯವಸ್ಥೆ ಮಾಡನ್ರಿ ಅಂತ ಹೇಳಿ ಅವ್ರಿಗೆ ಒಂದು ಅದನ್ನು ಮಾಡ್ತಾ ಇದಾರೆ. ಜೊತೆಗೆ ಅದಕ್ಕೆ ಪರಸ್ಥಳದವ್ರು ಇನ್ ಮುಂದೆ ಬರ್ಬೇಕಂದ್ರೆ
ಪುರೋಹಿತರ ನಂಬರ್ ಬೇಕಂದ್ರೆ ಅಲ್ಲಿ ಗಾಡಿ ಮೇಲೆ ಅದ, ಆ ನಂಬರ್ ತಗೋರಿ. ಎನಿ ಟೈಮ್ಸ್ ನೀವು ಇಲ್ಲಿ ಸಂಸ್ಥೆಗೆ ಬರ್ಬೇಕಂದ್ರೆ ಒಂದ್ ಸಾರಿ ನಮಗರ ಫೋನ್ ಮಾಡ್ರಿ ಅಥವಾ ಕಮಿಟಿ ನಂಬರ್ ತಗೋರಿ, ಅವ್ರಿಗೆ ಫೋನ್ ಮಾಡ್ರಿ. ಇನ್ನ ಪರಸ್ಥಳ ಬರೋಗಂತಲ್ಲ, ಇನ್ನು ನಮ್ಗೆ ಬೇಕಾದಾಗ ಬರ್ಬೋದು. ಅವ್ರಿಗೆಲ್ಲದಕ್ಕೂ ಉಳ್ಕೊಳ್ಳೋಕೆ ವ್ಯವಸ್ಥೆ ಈಗಾಗಲೇ ಮುಖಂಡರುಗಳು ಹೇಳಿದಾರ. ಒಂದೇನಂದ್ರ ಇಷ್ಟು ದಿವಸ ಇಲ್ಲೆಲ್ಲ ಜಾಲಿ ಆವ ಇವ ಬೆಳೆದಿದ್ವು. ಈಗ 2 ಮಂದಿ ಏನ್ ಹೇಳಿದ್ರಿ ಹೇಳ್ರಿ, ಮುಂದೆ ಬರೋದ ದಿನಮಾನದೊಳಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರಿ ಹೇಳ್ರಿ, ಕಲ್ಯಾಣ ಮಂಟಪ ಕಟ್ಟಿಸ್ತೇವೆ ಅಂತ ಹೇಳಿದ್ರ. ಹಾಕ್ರಿ ಒಂದ್ ಚಪ್ಪಾಳಿ. ಯಾರಿಗೆ ಹೇಳ್ರಿ, ಯಾರಿಗದು ಕಲ್ಯಾಣ ಮಂಟಪ? ನಮ್ಮ ಮನಿ ಒಳಗ ಕಾರ್ಯಕ್ರಮ ಇದ್ವು ಅಂದ್ರೆ ಆ ಕಾರ್ಯಕ್ರಮ ಮಾಡ್ಕೊಳಕ ಕಲ್ಯಾಣ ಮಂಟಪ ಮಾಡಕ ಅವ್ರ ಹಿರಿಯರುಗಳು ಮಾತಾಡ್ಕೊಂಡು ಅದನ್ನ ಮಾಡ್ತಾ ಇದಾರ. ಅದಕ್ಕೆ ಇನ್ನು ಈ ದೇವಸ್ಥಾನದೊಳಗ ಅಭಿವೃದ್ಧಿಗಳು ಆಗುವಂತ ಕೆಲಸಗಳು ಬಹಳ ಅದಾವ. ಅದಕ್ಕೆ ಅವಕ್ಕೆಲ್ಲದಕ್ಕೂ ನೀವು ತಾಯಿಗಳು ಅನೇಕ ತಂದೆಗಳು ಜೊತೆಗೆ ಪರಸ್ಥಳ ಬಂದಿರತಕ್ಕಂತ ಗುರು ಹಿರಿಯರು, ಇಲ್ಲಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರು, ಇವಕ್ಕೆಲ್ಲ ಸಹಕಾರ ಇವನೇನಂತೆಲ್ಲ ಮುಂದುವರ್ಸ್ಕೊಂಡು ಹೋದ್ರೆ ಚಲೋ ಆಕತ್ತೆ ಅಂತ ಹೇಳ್ಬಿಟ್ಟೆ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಅದಕ್ಕೆ ಯಾಕಂದ್ರೆ ಇನ್ನು ಮಾತಾಡ್ಬೇಕಂದ್ರೆ ಬಹಳ ಆಗ್ತೈತಿ. ಆದ್ರಾಗ ಒಂದಿಷ್ಟು ಮಂದಿ ಪರಸ್ಥಳಕ್ಕೆ ಹೋಗೋದ್ರಿ, ಜೊತೆಗೆ ಟೈಮ್ ಒಂದು ಬಹಳ ಆಗ್ಯದ. ಅದಕ್ಕೆ ಪ್ರಸಾದದ ನಾವು ವ್ಯವಸ್ಥೆ ಪ್ರಾರಂಭ ಮಾಡ್ಬೇಕಾಗೈತಿ. ಅದಕ್ಕೆ ಏನೋ ಸಾರಿ ಏನಂದ್ರೆ ಇವತ್ತೇನ ಕಾರ್ಯಕ್ರಮ ನಡೆಸ್ಕೊಡಾಕತ್ತೀರಿ, ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನನ್ನ ಕಾರ್ಯಕ್ರಮ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಪ್ರಸಾದ ಪ್ರಾರಂಭ ಆಗ್ತದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಅರ್ಜುನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಆ ಅರ್ಜುನ ಪ್ರೀತಿಗೆ ಪಾತ್ರರಾಗಬೇಕಂತ ವಿನಂತಿಸ್ಕೊಳ್ತಾ ಇನ್ನ ಅರ್ಜುನರು ಈ ಮಂಗಳಾರತಿ ಜಪ ಮಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. जय मंगलम जय नमः पार्वतीश्वर महादेव। ज्ञान पूर्णं जातं ज्योति निर्मलवाद मनवे कर्पूरदारुते। ज्ञान पूर्णं जातं ज्योति निर्मलवाद मनवे कर्पूरदारुते। अनुदीन गुरुदीन अनुराग भक्तियली अनुदीन गुरुदीन अनुराग भक्तियಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ. ನಾನೇ ನಂಬುದು ಬೇಡರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ನಾನೇ ನಂಬುದು ಬೇಡರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಹೀನಾ ವಿಷಯದ ಜನ್ಮ ಹಿಂದೊಳಸು ಲಿಂಗಕ್ಕೆ ಹೀನಾ ವಿಷಯದ ಜನ್ಮ ಹಿಂದೊಳಸು ಲಿಂಗಕ್ಕೆ ಭೇವ ಗತಿ ಎಂದು ಮನಮತ್ತಿ ಬೆಳಗಿರಿ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ. ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೋಟಾನು ಗುರು ಯಮಗೆ ಮಾಡಿದ ಫಲದಿಂದ ಕೋಟ ಶಿವ ಯಮಗೆ ಬೇಡಿದ ಫಲದಿಂದ ಹುಟ್ಟಿ ಮಗನೆಸರು ಶಿವನೆಂದು ಕರೆಯಿ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ವಿಶ್ವೇಶಜಾತಾಯ ವಿಶ್ವಾದಿವೇಜಾಯ ವಿಶ್ವೇಶಜಾತಾಯ ವಿಶ್ವಾದಿವೇಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ
शिव विश्वैकपालाय मङ्गलम् चरवृन्दवन्द्याय मङ्गलम् वरचरणेति बोधाय मङ्गलम् चरवृन्दवन्द्याय मङ्गलम् वरचरणेति बोधाय मङ्गलम् गुरुपदाराय गुरुराजिराजाय गुरुपदाराय गुरुराजिराजाय परिभूतदेहाय मङ्गलम् शिव विश्वैकपालाय मङ्गलम् श्रीविश्वराध्याय मङ्गलम् शिव विश्वैकपालाय मङ्गलम् भवमूलबन्धाय मङ्गलम् शिव शिवलिङ्गसङ्गाय मङ्गलम् भवमूलभङ्गाय मङ्गलम् शिव शिवलिङ्गसङ्गाय मङ्गलम् भवमङ्गलाङ्गाय शिवपिण्डचूडाय भवमङ्गलाङ्गाय शिवपिण्डचूडाय कविपिण्डसेव्याय मङ्गलम् शिव विश्वैकपालाय मङ्गलम् श्रीविश्वराध्याय मङ्गलम् शिव विश्वैकपालाय मङ्गलम् काशीपुरेशाय मङ्गलम् कवि काशीनाथेशाय मङ्गलम् काशीपुरेशाय मङ्गलम् कवि काशीनाथेशाय मङ्गलम् केशापहाराय भाषाप्रमोचाय केशापहाराय भाषाप्रमोचाय श्रीशादिमान्याय मङ्गलम् शिव विश्वैकपालाय मङ्गलम् श्रीविश्वराध्याय मङ्गलम् शिव विश्वैकपालाय मङ्गलम् शिव विश्वैकपालाय मङ्गलम् हरः ॐ नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः तस्मिन्योरारुणेमये गातुं यज्ञाय गातुं यज्ञपतये दैवे स्वस्तिरस्तु न स्वस्तिरमाणोऽभ्यः ऊर्ध्वं जगातमेशजं चन्नो सोऽधिपदे संजतस्मदे वागर्ता इव सम्पृक्तो वागर्ता प्रतिपत्तये जगतः पितरं ते पार्वती परमेश्वर सर्वमङ्गलमाङ्गल्ये शिवे सर्वार्थसाधके शरणे त्र्यम्बके देवी नारायणे नमोऽस्तुते यस्य वो नाम रूपाभ्यं न देवे तयो संस्मरणार्थं ताम् जय मंगलम जय नमः पार्वती सिद्धेश्वर महाराज के सिद्धेश्वर महाराज के सांब जय नमः पार्वती महादेव